ಸರಳವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಕಾಲರ್ ರೆಡಿ ಆಗಿದ್ದಾರೆ. ಬೆಂಗಳೂರಿಂದ ಉದಯರಾಜ್ ಕರೆ ಮಾಡಿದ್ದಾರೆ. ಉದಯರಾಜ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ನಮಸ್ಕಾರ. 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 ನನ್ನ ಹೆಸರು ಉದಯರಾಜ್ ಅಂತ. ಹೇಳಿ. ಡೇಟ್ ಆಫ್ ಬರ್ತ್ 22/8 22/8 1958. 1958 ಅಲ್ಲ? 3:15. 3:15. ಓಕೆ. ನಮ್ಗೆ ಯಾವ ದಿಕ್ಕಾಗ್ಬಿಡ್ತದೆ ಸರ್? ನಾನು ಹೇಳ್ತೀನಿ ನಿಮಗೆ. ನೋಡ್ರಿ, ಪಶ್ಚಿಮ ಅನ್ನೋದು ನಿಮ್ಗೆ ಅತಿ ಒಳ್ಳೆ ದಿಕ್ಕ್ರಿ. ಪಶ್ಚಿಮ? ಹೌದು. ಹೌದ್ರಿ ಸರ್. ಹೌದಾ? ಉತ್ತರ ಮತ್ತು ಪೂರ್ವ ಎಂದು ನಿಮ್ಗೆ ಒಳ್ಳೆ ದಿಕ್ಕಲ್ಲ. ದಕ್ಷಿಣ ಮಾತ್ರ -100% ಇರುತ್ತೆ. ಹೌದಾ? ಎಂದು ನೀವು ದಕ್ಷಿಣಕ್ಕೆ ಯಾವುದೇ ಬಿಸ್ನೆಸ್ ಆಗಲಿ ಮನಿಯನ್ನಾಗಲಿ ನೀವು ಇದು ಮಾಡ್ಕೋಬೇಡಿ. ಆಮೇಲೆ ಪಶ್ಚಿಮ ಅನ್ನೋದು ಅತಿ ಒಳ್ಳೇದ್ರೊಳಗೆ ಒಳ್ಳೆ ದಿಕ್ಕದು. ಅದಕ್ಕೆ ನೀವು ಏನೋ ಒಂದು ಬಿಸ್ನೆಸ್ ಮಾಡಲಿ ಅಥವಾ ಮನಿಯನ್ನು ಕಟ್ಟಲಿ ಏನೋ ಮಾಡಲಿ, ಪಶ್ಚಿಮಕ್ಕೆ ಮನಿ ಇಟ್ಕೊಂಡು ನೀವು ಕಟ್ಸಿದ್ರಂದ್ರೆ ಅದರಲ್ಲಿ ನೀವು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ನಾವು ಬಾಡಿಗೆ ಮನೆ ಇರೋದು ಪಶ್ಚಿಮ ದಿಕ್ಕು ಯಾವ ದಿಕ್ಕಾಗ? ಅಲ್ಲ, ಬಾಡಿಗೆ ಮನೆಯಲ್ಲಿ ಸಹಿತ ನೀವು ಪಶ್ಚಿಮ ದಿಕ್ಕಿನ ಮನೆಯೇ ಹಿಡಿಬೇಕು. ಪಶ್ಚಿಮ ದಿಕ್ಕು ಮನೆ ಬಿಡಿ. ಹೌದು. ಅಂದಾಗ ನೀವು ಅದರಲ್ಲಿ ಸಾಕಷ್ಟು ಪ್ರೋಗ್ರೆಸ್ ಕಂಡು ಸ್ವಂತ ಮನೆಯನ್ನು ಕಟ್ಟಿಸ್ಕೊಂಡು ಹೋಗ್ತೀರಿ ನೀವು. ಏನ್ರಿ? ಓಕೆ, ಈಗ ನಮಗೆ ಸುರೇಶ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಸುರೇಶ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಸುರೇಶ್, ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳಿಸ್ತಾ ಇದೆ. ಹೇಳಿ ಸುರೇಶ್ ಅವ್ರು, ಹೇಳ್ರಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ, ನಮ್ಮ ಹೆಸರು ಸುರೇಶ್ ಅಂತ. ನಮ್ಮ ಡೇಟ್ ಆಫ್ ಬರ್ತ್ 27/9/1979 1979 ಅಲ್ಲ? 79 ಅಲ್ಲ? 79. ಗುರುಜಿ. ನೋಡ್ರಿ, ನಿಮಗೆ ದಕ್ಷಿಣ ಅನ್ನೋದು ಅತಿ ಒಳ್ಳೆ ದಿಕ್ಕು. ಏನ್ರಿ? ದಕ್ಷಿಣಕ್ಕೆ ನೀವು ಏನೇ ಪ್ರಾಪರ್ಟಿ ಮಾಡಿದ್ರೆ ಅತಿ ಒಳ್ಳೇದಿರುತ್ತಾ? ನಿಮ್ಗೊಂದು ಗೊತ್ತಿರಲಿ, ಇವತ್ತಿನ ವಾಸ್ತುದಲ್ಲಿ ಏನು 40 ವರ್ಷದಲ್ಲಿ ಬಂದಂಥ ವಾಸ್ತುವಿನವರು ದಕ್ಷಿಣಕ್ಕೆ ಮನಿ ಬಾಗ್ಲಿದ್ರೆ ಅದು ಸಸ್ತಾದಾಗ ಸಿಗುತ್ತೆ, ನಿಮ್ಗೆ ಅತಿ ಕಡಿಮೆದಲ್ಲಿ ಸಿಗುತ್ತೆ. ಆಮ್ಯಾಗ ಪ್ಲಾಟು ಸಹಿತ ಕಡಿಮೆಯಲ್ಲಿ ಸಿಗುತ್ತೆ. ಅಂಥವು ಯಾವ ಇದು ಅಂದ್ರೆ ನೀವು ಮೊದಲು ತಗೊಳ್ಳಿ. ಆಮೇಲೆ ನಿಮ್ದು ಏನೇ ಬಿಸ್ನೆಸ್ ಇದ್ದರೆ ಏನೇ ಇರಲಿ, ಅದು ದಕ್ಷಿಣಕ್ಕೆ ಬಾಗ್ಲಿತ್ತಂದ್ರೆ ನೀವು ಪೂರ್ವ ಮತ್ತು ಉತ್ತರಕ್ಕಿಂತ ಹೆಚ್ಚಿಗೆ ರಿಸಲ್ಟ್ ಕೊಡುವಂಥದ್ದು. ಪೂರ್ವ ಮತ್ತು ಉತ್ತರಕ್ಕಿಂತನೂ ಹೆಚ್ಚಿಗೆ ರಿಸಲ್ಟ್ ಕೊಡುತ್ತೆ ಇದು ದಕ್ಷಿಣ ಅನ್ನೋದು. ಆಮೇಲೆ ಪೂರ್ವ ಮತ್ತು ಉತ್ತರನೂ ಒಳ್ಳೇದಾ? ಮತ್ತೆ ನಿಮ್ಗೆ ಗೊತ್ತಿರಲಿ, ಪೂರ್ವ ಮತ್ತು ಉತ್ತರ ಇವು ಎರಡು ದಿಕ್ಕೂ ಒಳ್ಳೆಯದು. ಇದಕ್ಕಿಂತ ಹೆಚ್ಚಿಗೆ ಅಂತಂದ್ರೆ ದಕ್ಷಿಣ ಅತಿ ಒಳ್ಳೆ ದಿಕ್ಕು. ಈಗ ಮಂಗಳೂರಿಂದ ಗಂಗಮ್ಮ ಕರೆ ಮಾಡಿದ್ದಾರೆ. ಗಂಗಮ್ಮ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ ಸರ್. ನಾನು ಮಂಗಳೂರಿಂದ. ನನ್ನ ಡೇಟ್ ಆಫ್ ಬರ್ತ್ 16/69. 16/69. ಹೌದು ಸರ್. ನನಗೆ ಮನೆಯಲ್ಲಿ ತುಂಬಾ ಸಮಸ್ಯೆ ಇದೆ ಸರ್. ಯಾವಾಗ್ಲೂ ಹುಷಾರಿಲ್ಲ, ಮತ್ತೆ ದಿಕ್ಕು ಏನು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮನ್ನ ಕರೆ ಮಾಡುವಂತ ಫೋನ್ ಮಾಡಿದ್ದು ಸರ್. ನೋಡ್ರಿ, ಈಗ ಮನೆ ತಮ್ದು ದಿಕ್ಕು ಉತ್ತರಕ್ಕಿದೆಯೋ ಅಥವಾ ಪೂರ್ವಕ್ಕಿದೆಯೋ ತಾವು ಇರೋ ಮನೆ? ಇದು ಪೂರ್ವಕ್ಕೆ, ಬಾಗಿಲು ಪೂರ್ವ ಮತ್ತು ಪಶ್ಚಿಮಕ್ಕಿದೆ ಸರ್. ಹೌದಲ್ಲ? ಪೂರ್ವಕ್ಕೆ ನೋಡ್ರಿ, ಪೂರ್ವ ಒಳ್ಳೇದಲ್ಲ. ನೀವು ಪಶ್ಚಿಮಕ್ಕೊಂದು ಬಾಕ್ಲಿತ್ತಂತಂದ್ರೆ ಪಶ್ಚಿಮದಿಂದ ಅಡ್ಡಾಡಿದ್ರೆ ಒಳ್ಳೇದಿರುತ್ತೆ. ಅಲ್ಲಿ ಎಷ್ಟು ಚೇಂಜ್ ಕಾಣ್ತೀರಿ. ಯಾಕಂದ್ರೆ ಉತ್ತರ ಮತ್ತು ಪೂರ್ವ ನಿಮ್ಗೆ ಒಳ್ಳೆ ದಿಕ್ಕಲ್ಲ. ಅಲ್ಲ ಸರ್? ಹೌದು. ಅದಕ್ಕೆ ನೀವು ಸ್ವಲ್ಪ ಲಕ್ಷ್ಯ ವಹಿಸ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಸುಮ್ಮನೆ ಡೇ ಟು ಡೇ ಐತಲ್ಲ, ಒಂದು ತೊಂದರೆ, ಒಂದು ವಾತಾವರಣ ಸರಿ ಉಳಿದಿಲ್ಲ. ಹೌದು. ಅದಕ್ಕೆ ನೀವು ಸ್ವಲ್ಪ ಲಕ್ಷ್ಯ ವಹಿಸೋದು ಒಳ್ಳೇದಂತ ನನ್ನ ಅಭಿಪ್ರಾಯ. ಅದು ಏನ್ ಮಾಡ್ಬೇಕು ಸರ್? ಪಶ್ಚಿಮಕ್ಕೆ ಒಂದು ಬಾಗ್ಲಿದೆಯಾ ನಿಮ್ಮ ಮನೆಯಲ್ಲಿ? ಪೂರ್ವ ಮತ್ತೆ ಪಶ್ಚಿಮಕ್ಕಿರೋದು. ಹೌದು. ಅಲ್ಲ, ಪಶ್ಚಿಮಕ್ಕೆ ಪೂರ್ವಕ್ಕೊಂದಿದೆ, ಪಶ್ಚಿಮಕ್ಕೊಂದಿದೆಯಲ್ಲ? ಹೌದು ಸರ್. ಇವತ್ತಿನಿಂದ ನೀವು ಪಶ್ಚಿಮದಿಂದ ಬರೋದು, ಪಶ್ಚಿಮದಿಂದ ಹೋಗೋದು ಮಾಡಿ. ಹೌದು. ಅದರಲ್ಲಿ ನೀವು ಮತ್ತೆ ಎಷ್ಟು ಚೇಂಜ್ ಕಾಣ್ತೀರಿ ನಮ್ಗೆ ಹೇಳಿ ನೀವು. ಆಯ್ತು ಸರ್, ಆಯ್ತು. ಓಕೆ, ಈಗ ಬಾಗಲಕೋಟೆಯಿಂದ ರಮೇಶ್ ಕರೆ ಮಾಡಿದ್ದಾರೆ. ರಮೇಶ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ನಂದು ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ್ದಕ್ಕೆ ಇದಾಗುತ್ತೆ ಅಂತ ಕೇಳ್ಬೇಕು. ಹೇಳ್ರಿ ರಮೇಶ್ ಅವ್ರು, ಹೇಳಿ. ನನ್ನ ಡೇಟ್ ಆಫ್ ಬರ್ತ್ 15/8/1979 ಗುರುಜಿ. 15/8/1979 ಅಲ್ಲ? ಹೌದು ಗುರುಜಿ. ನೋಡ್ರಿ, ನಿಮ್ಮ ಡೇಟಾ ಪ್ರಕಾರ ಸೌತ್ ಅಂದ್ರೆ ಏನು, ದಕ್ಷಿಣ ಅನ್ನೋದು ಅತಿ ಒಳ್ಳೆ ದಿಕ್ಕು. ದಕ್ಷಿಣ ಒಳ್ಳೆ ದಿಕ್ಕು. ಹೌದು. ಹೌದು. ಅದಕ್ಕೆ ಉತ್ತರ ಮತ್ತು ಪೂರ್ವನು ಒಳ್ಳೆ ದಿಕ್ಕು. ಆದ್ರೆ ದಕ್ಷಿಣ ಅತಿ ಒಳ್ಳೇದ್ರೊಳಗೆ ಒಳ್ಳೆ ದಿಕ್ಕದು. ಅಂದ್ರೆ 100% ರಿಸಲ್ಟ್ ಕೊಡುವಂಥದ್ದು. ಹೌದಾ? ಸ್ವಲ್ಪ ಲಕ್ಷ ಇರಲಿ ನಿಮಗೆ. ಸರಿ ಗುರುಜಿ. ಓಕೆ ಗುರುಜಿ, ಈಗಾಗಲೇ ನೀವು ಹೇಳ್ತಾ ಇದ್ರೆ, ನಾನು ಈಗಾಗಲೇ ನಿಮ್ಮನ್ನ ಪ್ರಶ್ನೆ ಕೇಳಿದ್ದೆ. ಅಂದರೆ ಎಕ್ಸಾಮ್ ಹಾಲು ಅಥವಾ ಬೇರೆ ಎಲ್ಲೋ ಒಂದು ಕಡೆ ಹೋದಾಗ ಎಲ್ಲ ಕಡೆನೂ ವಾಸ್ತುವನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗೋದಕ್ಕಂತೂ ಆಗೋದಿಲ್ಲ. ಸೊ ಆಗ ಏನು ಮಾಡಬೇಕಾಗತ್ತೆ? ನೋಡ್ರಿ, ಈಗ ಎಕ್ಸಾಮ್ ಹಾಲ್ದಲ್ಲಿ ಹೋದಾಗ ಡೆಸ್ಕ್ ಹಾಗೆ ಇರುತ್ತೆ. ಅದನ್ನೇನರಪ್ಪ ಟಿಲ್ಟ್ ಮಾಡ್ತೀನಿ ಅಂತ ಎಕ್ಸಾಮಿನರ್ ಮತ್ತೆ ಇದೇನು ಮಾಡಾಕತ್ತಿ ಅಂತ ಕೇಳ್ತಾರೆ. ಒಂದು ಮಗು ಎಷ್ಟು ಇದು, ನಾನು ಇದನ್ನು ಎಕ್ಸ್ಪೆರಿಮೆಂಟಲ್ ಎಲ್ಲ ಮಾಡಿ ನೋಡಿದ್ದಿದೆ ಮಕ್ಕಳದಲ್ಲಿ, ಮತ್ತು ನಾನು ಸಾಕಷ್ಟು ಸ್ಕೂಲ್ ಕಾಲೇಜಲ್ಲಿ ನಾನು ಉಪನ್ಯಾಸನ ಕೊಟ್ಟಿದ್ದಿದೆ. ಈಗೊಂದು ಉತ್ತರ ಇದೆ, ಆ ಡೆಸ್ಕ್ ಉತ್ತರಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ ಉತ್ತರಕ್ಕೆ ಮುಖ ಮಾಡಿ ಡೆಸ್ಕ್ ಇದೆ. ಆ ಮಗು ಎಕ್ಸಾಮ್ ಹಾಲಿಗೆ ಹೋಗಿ ಕುಂತಾಗ ನೋಡಿದಾಗ ಉತ್ತರ ಇದೆ, ಉತ್ತರ ಒಳ್ಳೇದಲ್ಲ ಆ ಮಗುವಿಗೆ. ಅದೇ ಈಶಾನ್ಯ ಒಳ್ಳೇದಿದೆ ಆ ಮಗುನಿಗೆ ಸ್ವಲ್ಪ ಟಿಲ್ಟ್ ಆದಾಗ. ನಿಮಗೆ ವಿಚಿತ್ರ ಅನಿಸುತ್ತೆ,
ಆ ಒಂದು ಉತ್ತರ ಒಳ್ಳೇದಿಲ್ಲದಾಗ ಎಷ್ಟು ಓದಿರ್ತಾರಲ್ಲ ಅದು ನೆನಪಿಗೆ ಬರಲ್ಲ, ಅದು ಸುಮ್ಮನೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾಕೆ ನಾವು ಎಷ್ಟು ಓದಿದ್ನಲ್ಲಿ ಗಾಬರಾಸ್ತಾನೆ ಮನುಷ್ಯ, ಇದಕ್ಕಂದ್ರೆ ರಾಂಗ್ ಡೈರೆಕ್ಷನ್ ಆದಾಗನೇ ಇದು ಅನುಭವಕ್ಕೆ ಬರುತ್ತೆ. ಅವಾಗ ಅವರು ಆ ಕಂಪಾಸನ್ನು ನೋಡ್ಕೊಂಡು ಗೊತ್ತಿತ್ತಂತಂದ್ರೆ ನನಗೆ ಉತ್ತರ ಒಳ್ಳೇದಲ್ಲಪ್ಪ, ಈಶಾನ್ಯ ಒಳ್ಳೇದೈತಂದ್ರೆ ಅದು ಆ ಡೆಸ್ಕ್ ಹಾಗೆ ಇರಲಿ, ಯಾಕಂದ್ರೆ ಅದನ್ನೇನು ಚೇಂಜ್ ಮಾಡಂಗಿಲ್ಲ. ಚೇಂಜ್ ಮಾಡಿದ್ರೆ ಮತ್ತೆ ಅಲ್ಲಿ ಎಕ್ಸಾಮಿನರ್ ಇದು ಮಾಡಲ್ಲ. ಇದ್ದದನ್ನು ಸ್ವಲ್ಪ ಟಿಲ್ಟ್ ಆಗಿ ಹೀಗೆ ಕೂತ್ಕೊಂಡಿದ್ದೀನಿ, ನಾನು ಹೀಗೆ ಕೂತ್ಕೊಂಡು ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಷ್ಟೇ ನನ್ನ ಬಾಡಿ ಟಿಲ್ಟ್ ಆಯ್ತಲ್ಲ, ಅವಾಗ ಯಾರು ಏನು ಎಕ್ಸಾಮಿನರ್ ಅಂತ ಏನು ಆಬ್ಜೆಕ್ಷನ್ ಮಾಡಲ್ಲ. ಇಷ್ಟೇ ಟಿಲ್ಟ್ ಆದರೆ 5 ಮಿನಿಟ್ದಲ್ಲಿ ಅದು ಏನು ಓದಿದ್ದಲ್ಲ ನೆನಪಿಗೆ ಬರ್ತಾ ಇರಲಿಲ್ಲಲ್ಲ, ಅದು ನೆನಪಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಾನು ಇಂಜಿನಿಯರಿಂಗ್ ಕಾಲೇಜ್ದಂಥ ಒಂದು ಇದರಲ್ಲಿ ಸಹಿತ ನಾನು ಉಪನ್ಯಾಸನ ಕೊಟ್ಟು ತಮ್ಮ ಅನುಭವವನ್ನು ಅವ್ರು ವ್ಯಕ್ತಪಡಿಸಿ ತನ್ನ ಲೆಟರ್ನ ಬರ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಒಂದು ಏನಂದ್ರೆ ಸರಳ ಇದೆ, ನನ್ನ ಸರಳ ವಾಸ್ತು, ಅದಕ್ಕೆ ನಾನು ಸರಳ ಅಂತ ಇಟ್ಟಿದ್ದು. ಅಂದ್ರೆ ಇದ್ದ ಜಾಗದಲ್ಲಿನ ಸ್ವಲ್ಪ ಕುತ್ಕೊಂಡು ಟಿಲ್ಟ್ ಆದ್ರೆ ಸಹಿತ ಸಾಕಷ್ಟು ಅವನು ಅದರಲ್ಲಿ ಬದಲಾವಣೆ ಕಾಣೋದು ಅನ್ಸಲ್ಲ, ಒಳ್ಳೆ ಫಲಿತಾಂಶನ ಪಡಲಿಕ್ಕೆ ಸಾಧ್ಯ ಐತೆ ಅಂತ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ವಾಸ್ತುವಿನ ಬಗ್ಗೆ ಎಲ್ಲ ರೀತಿಯ ಗೊಂದಲಗಳಿರುತ್ತವೆ. ಆ ಎಲ್ಲ ಗೊಂದಲಗಳಿಗೆ ಪರಿಹಾರವನ್ನು ನೀವು ಪಡ್ಕೋಬಹುದು. ಪ್ರತಿ ಭಾನುವಾರ 8 ರಿಂದ 9 ಗಂಟೆಗೆ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅಲ್ಲದೆ ಸರಳ ವಾಸ್ತುವಿನ ಸೇವೆಯನ್ನ ನೀವು ಪಡಿಬೇಕಾದ್ರೆ ನಂಬರ್ ಇನ್ನೊಂದ್ಸಲ ನೋಟ್ ಮಾಡ್ಕೊಳ್ಳಿ, 9448286755. ಸರಳ ವಾಸ್ತು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ನಂತರ.